टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಈಗ ಹಾಲಿನ ರೇಟ್ ಜಾಸ್ತಿ ಆಯಿತು, ಕರೆಂಟ್ ಬಿಲ್ ಮತ್ತೆ ಜಾಸ್ತಿ ಮಾಡಿದ್ದಾರೆ. ಸೊ ಈಗ ಟೋಲ್ ದರನು ಕೂಡ ಹೆಚ್ಚಳ ಮಾಡಿದ್ದಾರೆ ಸರ್. ರಾಜ್ಯದಲ್ಲಿ 66 ಟೋಲ್ ಪ್ಲಾಜಾಗಳಿಗೆ, ಅದರಲ್ಲಿ ಗಣಂಗೂರು ಅಂದ್ರೆ ಬೆಂಗಳೂರು ಮೈಸೂರು ಕೂಡ. ಏನು ಹೇಳ್ತೀರಿ ಸರ್? ಕಳೆದ ವರ್ಷ ಕೂಡ ಮಾಡಿದ್ರು, ಈ ವರ್ಷ ಮಧ್ಯರಾತ್ರಿಯಿಂದ ಕೂಡ ಜಾರಿಯಾಗಿದೆ ಸರ್. ಸರ್ ಈಗ ಪದೇ ಪದೇ ಎಲ್ಲ ರೇಟ್ ಜಾಸ್ತಿ ಮಾಡ್ತಾ ಇರೋದ್ರಿಂದ ಜನಸಾಮಾನ್ಯರಿಗೆ ಭಾರಿ ತೊಂದರೆ ಆಗ್ತಾ ಇದೆ. ಬಟ್ ಇವರು ಈಗ ಬಿಟ್ಟಿ ಬಗೆಗಳೆಲ್ಲ ಕೊಟ್ಬಿಟ್ಟು ನಮಗೆ ಈಗ ನಮ್ಮ ಮೇಲೆ ಹೊರೆ ಆಗ್ತಾ ಇದ್ದಾರೆ. ಸೊ ಇವಾಗ ಈಗ ನಮ್ಮ ಅರ್ನಿಂಗ್ಸ್ ಕೂಡ ಅಷ್ಟೇ ಇದೆ, ಅದಕ್ಕಿಂತ ಜಾಸ್ತಿನೇ ಹೆಚ್ಚಾಗಿ ನಮ್ಮದು ಎಕ್ಸ್ಪೆನ್ಸು ಜಾಸ್ತಿ ಆಗ್ತಾಯಿದೆ. ಸೊ ಇದರಿಂದ ನಮಗೆ ಮುಂದೆ ಈಗ ಮಿಡ್ಲ್ ಕ್ಲಾಸ್ವರೆಗೆ ಭಾರಿ ತೊಂದರೆ ಆಗ್ತಾಯಿದೆ. ಈಗ ಟೋಲು ಅಷ್ಟೇ ಇದ್ದಕ್ಕಿದ್ದಂಗೆ ಮೊನ್ನೆ ಕೂಡ ಜಾಸ್ತಿ ಮಾಡಿದ್ರು, ಈಗಲೂ ಜಾಸ್ತಿ ಮಾಡ್ತಾಯಿದ್ದಾರೆ. ಹೀಗೆ ಹೋಗ್ತಾ ಹೋಗ್ತಾ ಜಾಸ್ತಿ ಮಾಡ್ತಾರೆ, ತುಂಬ ಕಷ್ಟ ಆಗುತ್ತೆ ಜೀವನಕ್ಕೆ. ಬಟ್ ಇದು ತೊಂದರೆ ಆಗ್ತಾಯಿದೆ ಸರ್ಕಾರದಿಂದ. 5% ಹೌದು ಹೈಕ್ ಮಾಡಿದ್ದಾರೆ. ಬಟ್ ಭಾರಿ ತೊಂದರೆ ಆಗ್ತಾಯಿದೆ. ಹಿಂಗೆ ಆದರೆ ಭಾರಿ ಕಷ್ಟ ಆಗುತ್ತೆ ಸರ್ಕಾರಕ್ಕೆ. ಹೌದು ಖಂಡಿತ ಭಾರಿ ಕಷ್ಟ ಆಗ್ತಾಯಿದೆ ಜೀವನಕ್ಕೆ. ಬಟ್ ಹೀಗೆ ಆಯಿತು ಅಂತಂದರೆ ತುಂಬ ಕಷ್ಟ ಆಗುತ್ತೆ ಸರ್ಕಾರಕ್ಕೆ. ಒಂದು ಕಡೆ ಹಾಲಿನ ರೇಟ್ ಹೈಕ್ ಆಯಿತು, ಹೌದು ಕೂಡ ಅದು ಕೂಡ ಅಷ್ಟೇ. ಹಾಲು ಈಗ ಮುಂಚೆ ಇದ್ದಾಗ ಸೊ ಅಷ್ಟೇನು ಹೈಕ್ ಆಗ್ತಿರೋ ಕಾಣಿಸ್ತಿರ್ಲಿಲ್ಲ. ಬಟ್ ಇವಾಗ ಪದೇ ಪದೇ ಈಗ 2 ರೂಪಾಯಿ 3 ರೂಪಾಯಿ, ಈಗ ಒಂದೇ ಸಲ 4 ರೂಪಾಯಿ ಮಾಡಿದ್ದಾರೆ. ಸೊ ಹೀಗೆ ಆಗ್ತಾ ಹೋದರೆ ಮತ್ತೆ ಹೇಗೆ ಬದುಕೋದು? ಮಿಡ್ಲ್ ಕ್ಲಾಸಲ್ಲಿ ಬದುಕೋದು ತುಂಬ ಕಷ್ಟ ಆಗ್ತಾಯಿದೆ. ಬಟ್ ಹೀಗೆ ಆದರೆ ಮುಂದೆ ಭಾರಿ ತುಂಬ ಕಷ್ಟ ಆಗುತ್ತೆ ಸರ್ಕಾರಕ್ಕೂ. ಮುಂದೆ ಎಚ್ಚೆತ್ಕೋಬೇಕು ಅಂತ ನಾವೊಂದು ಸಲಹೆ ಕೊಡ್ತಾ ಇದ್ದೀನಿ ಅಷ್ಟೇ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಹರೀಶ್ ಅಂತ ಸರ್. ಕರೆಂಟ್ ರೇಟ್ ಹೈಕ್ ಮಾಡಿದ್ದಾರೆ, ಅದ್ರ ಮಧ್ಯೆ ಈಗ ಟೋಲ್ ರೇಟ್ ಕೂಡ 5% ಹೈಕ್ ಮಾಡ್ಯಾರ ಸರ್. 160 ರೂಪಾಯಿ ಕಟ್ತಿದ್ರೆ ಈಗ 175 ರೂಪಾಯಿ. ಹೌದು, ಜಾಸ್ತಿ ಆಗಿದೆ. ಒಂದು ಸ್ವಲ್ಪ ಕಡಿಮೆ ಮಾಡಬೇಕು ಆದಷ್ಟು. ಪ್ರತಿಯೊಂದು ಹಿಂಗೆ ಮಾಡ್ಕೊಂಡು ಹೋಗ್ತಾ ಅಂದರೆ ಜನಗಳಿಗೆ ಬರ್ಡನ್ ಆಗ್ತದೆ. ಕಳೆದ ವರ್ಷ ಕೂಡ ಮಾಡಿದ್ರು, ಈಗ ಮತ್ತೆ ತಿರ್ಗಾ ರೈಸ್ ಮಾಡಿದ್ದಾರೆ. ಹಿಂಗೆ ಮಾಡ್ತಾ ಹೋಗ್ತಾ ಇದ್ರೆ ಇವರು ಜನಗಳಿಗೆ ತೊಂದರೆ ಆಗುತ್ತೆ. ರೆಗ್ಯುಲರ್ ಆಗಿ ನೀವು ಇಲ್ಲಿ ಟ್ರಾವೆಲ್ ಮಾಡ್ತೀರಾ ಸರ್? ರೆಗ್ಯುಲರ್ ನಾವು ಫ್ರೀಕ್ವೆಂಟಾಗಿ ಮಾಡ್ತಾ ಇರ್ತೀವಿ. ಓಕೆ, ಬಂದಾಗೆಲ್ಲ ಈ ರೀತಿ ಜಾಸ್ತಿನೇ ಆಗ್ತಾ ಇರುತ್ತೆ. ಆದಷ್ಟು ಫ್ರೀಕ್ವೆಂಟಾಗಿ ಹೋಗೋರ್ಗಾದ್ರೂ ಅಟ್ಲೀಸ್ಟು ಅವಾಗ ಕಡಿಮೆ ಮಾಡಿದ್ರೆ ಒಳ್ಳೇದು. ಸರ್ಕಾರಕ್ಕೆ ಏನು ಹೇಳ್ತೀರಿ ಸರ್? ಸರ್ಕಾರಕ್ಕೆ ಏನು ಹೇಳೋದು, ಅವರು ಅರ್ಥಕೊಂಡು ಎಲ್ಲ ಒಂದು ಸ್ವಲ್ಪ ಜನಗಳಿಗೆ ಒಂದು ಸ್ವಲ್ಪ ಇದು ಮಾಡಬೇಕು. ತಮ್ಮ ಹೆಸರು? ಈಗ 5% ಹೈಕ್ ಮಾಡಿದ್ದಾರೆ ಟೋಲ್ ರೇಟು ಹಿಂದಕ್ಕಿಂತ ಇವತ್ತಿಂದ. ಏನು ಹೇಳ್ತೀರಿ ಸರ್? ಟೋಲ್ ರೇಟು ಜಾಸ್ತಿ ಮಾಡಿದ್ದಾರೆ ಒಂದು, ಮತ್ತು ಎಲ್ಲನೂ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ಗೌರ್ಮೆಂಟಿಂದ ಯಾರಿಗೂ ಫೆಸಿಲಿಟಿ ಇಲ್ಲ, ಅವರು ಫ್ರೀ ಕೊಡೋಕೆ ಹೋಗಿ ನಮ್ಮ ಜೀವನ ಹಾಳು ಮಾಡ್ತಾವ್ರೆ ಅಷ್ಟೇ. ಈಗ ಮಾಡಿದ್ದಾರೆ ಟೋಲು, ನಮ್ಮ ದುಡ್ಡು ತಗೊಂಡು ನಮ್ಮದೇ ಟ್ಯಾಕ್ಸ್ ತಗೊಂಡು ನಮಗೆ ಟೋಲ್ ಕಟ್ತಿದ್ವಿ. ಅದು ಈ ಟೋಲಲ್ಲಿ ಒಂದು ಚೂರು ಲೈನ್ ಕ್ರಾಸ್ ಮಾಡಿದ್ರು ಲೈನ್ ಡಿಸಿಪ್ಲಿನ್ ಅಂತ ಹಾಕ್ತಾರೆ. ಅದು ಟೋಲ್ಗಿಂತ ಹೆಚ್ಚಾಗಿ ನಮಗೆ ಪೆನಾಲ್ಟಿಗಳು ಬರ್ತವೆ. ಎಲ್ಲ ಸರ್ಕಾರದವರು ನೋಡ್ಕೋಬೇಕು. ಅದು ಬೆಂಗಳೂರಿಂದ ಮೈಸೂರು ಅಲ್ಲೇ 605 ರೂಪಾಯಿ ಮಾಡಿದ್ದಾರೆ. 585 ಇದ್ದು 605 ಮಾಡಿದ್ದಾರೆ. ಇಲ್ಲಿ 565 ಇದ್ದು 590 ಮಾಡಿದ್ದಾರೆ. ಈ ಥರ ಜಾಸ್ತಿ ಮಾಡಿದ್ರೆ ನಾವು ಸಾಮಾನ್ಯ ಜನ ಬದುಕಬೇಕಾ ಹೋಗ್ಬೇಕಾ? ನೀವೇನು ಹೇಳ್ಕೋಬೇಕು? ಅಲ್ಲ, ಅದನ್ನೇ ಹೇಳಿದ್ದು. ಈ ಥರ ಜಾಸ್ತಿ ಮಾಡ್ಕೊಂಡ್ರೆ ಯಾರು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಅದು ರೆಗ್ಯುಲರ್ ತಿರುಗಾಡ್ತೀವಿ. ಅದೇ ಸರ್, ಅವರೇ ನೋಡ್ಕೋಬೇಕು, ನಾವೇನು ಹೇಳೋದಲ್ಲ. ಸಾಮಾನ್ಯ ಜನಗಳು ಹೆಂಗೆ ಹೇಳ್ತಾರೆ ಆ ಥರ ತಿಳ್ಕೊಬೇಕಷ್ಟೆ. ಪುನೀತ್ ಅಂತ. ಓಕೆ.